ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಸಾಮಾನ್ಯವಾಗಿ ಮನುಷ್ಯನಿಗೆ 7.5 ಅಂತ ಹೇಳ್ತಾರೆ, ಅಥವಾ 7.5 ಶನಿ ಅಂತ ಹೇಳ್ತಾರೆ. ಇದು ಬರ್ತಾ ಇದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಡ್ತಾರೆ. ಇದರಿಂದ ಏನಾದರೂ ಕೆಡುಕುಂಟಾಗುತ್ತಾ ಅಥವಾ ಏನಾದರೂ ಒಳಿತುಂಟಾಗ್ಬೋದಾ? ಈ ರೀತಿ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲೂ ಬರುತ್ತೆ. ಇದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಮೊದಲೇ ಹೇಳಿದ ಹಾಗೆ 7.5 ಶನಿ, 7.5 ಶನಿ ಅಂತ ಹೇಳ್ತೇವೆ. ಸೊ ಇದು ಬಂದಾಗ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಆಗಬಹುದು? ಈಗ ಕೆಲವೊಬ್ಬರು ಆಗರ್ಭ ಶ್ರೀಮಂತರು ಅಥವಾ ಅರಸನು ಭಿಕ್ಷುಕನಾಗ್ತಾರೆ ಅಂತ ಹೇಳ್ತಾರೆ. ಈಗ ಒಂದಿಷ್ಟು ಘಟನೆಗಳನ್ನು ನೋಡಿದಾಗ ಎಷ್ಟೊಂದು ದೊಡ್ಡ ಶ್ರೀಮಂತರೇ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ಈಗ ಸಾಮಾನ್ಯವಾಗಿ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ. ಈ ಥರ ಎಲ್ಲ ಆಗುವಂಥ ಸಾಧ್ಯತೆ ಇದೆಯಾ, ಅಥವಾ ಅದಕ್ಕೆ ಶನಿ ಕಾರಣವಾಗಿತ್ತಾ, ಅಥವಾ ಏನಾದರೂ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಇರುತ್ತಾ? ಇದ್ರ ಬಗ್ಗೆ ಮಾತಾಡೋದಾದರೆ. ಶನಿ ಕಾಟ ಬಂದಾಗ ಒಳ್ಳೆಯದಾಗಬಾರ್ದು ಅಂತಿಲ್ಲ, ಒಳ್ಳೆಯದಾಗುತ್ತೆ. ಅನೇಕ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳು ಶನಿ ಕಾಟ ಇದ್ದಾಗಲೇ, ಉದಾಹರಣೆಗೆ ಮೋದಿ ಪ್ರಧಾನಮಂತ್ರಿ ಆಗಿದ್ದು ಒಂದು ಬಾರಿ ಇಲ್ಲ, 2ನೇ ಶನಿ ಕಾಟ ಇತ್ತು. ಆ ಟೈಮ್ನಲ್ಲೇ ಆದರು. ಅಂತಹ ಅದ್ಭುತವಾದಂತಹ ಒಂದು ಪ್ರಧಾನಿ ಪಟ್ಟವನ್ನು ಅದು ಕೊಡುತ್ತೆ. ಹಾಗಾದರೆ ಹೇಗೆ? ಶನೈಶ್ಚರನ ಸಂದರ್ಭವನ್ನು ಮೀರುವಂತಹದ್ದು ಒಂದು ನಮಗೆ ದಶಾಕಾಲ ನಡೀತಾ ಇದ್ದರೆ ಅವನು ಹ್ಯಾಮರ್ನಲ್ಲಿ ಬಡಿತಾನೆ, ಹಾಕಿ ನಮ್ಮ ತಲೆ ಮೇಲೆ ಬಡಿತಾನೆ. ಆದರೆ ಆ ಟೈಮ್ನಲ್ಲಿ ನಮ್ಮ ಟೈಮನ್ನು ದಾರಿಯನ್ನು ಕಾಣಿಸುವಂತಹ ಗ್ರಹದ ದಶಾ ಟೈಮ್ ನಮ್ಮ ತಲೆ ಮೇಲೆ ಒಂದು ಏನನ್ನು ಹೆಲ್ಮೆಟ್ ಇಟ್ಟರೆ ಅದು ಶನೈಶ್ಚರನ ಹೊಡೆತವನ್ನು ಮೀರದು ತಮ್ಮ ತಲೆಯನ್ನು ಕಾಪಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಕೆಲವು ಸಲ ಹೇಗೆ ಅಂತಂದರೆ, ಆ ಶನೈಶ್ಚರನ ಪ್ರವೃತ್ತಿ ಹೇಗಿರುತ್ತೆ ಅಂತಂದರೆ, ಅದು ಹರಿಹರ ಬ್ರಹ್ಮಾದಿಗಳು ಅಲ್ಲ, ದೇವತೆಗಳೇ ಎಲ್ಲ ಸೇರಿ ಒಟ್ಟಿಗೆ ಬಂದರೂ ಕೂಡ ಶನೈಶ್ಚರ ಅವರನ್ನು ನಿರ್ನಾಮ ಮಾಡಿಬಿಡಬಹುದಾದಂತಹ ಕ್ರೌರ್ಯವನ್ನು ಅವನು ಇಟ್ಟುಕೊಳ್ತಾನೆ. ಅಂತಹ ಕ್ರೌರ್ಯಕ್ಕೆ ಬೇಕಾದಂತಹ ಸಂದರ್ಭ ಅಲ್ಲಿ ಜಾತಕದಲ್ಲಿರಬೇಕು. ಈಗ ನೀವು ಗಮನಿಸಿರಬಹುದು, ಒಂದು ಫ್ಯಾಮಿಲಿನೇ ತಪ್ಪಿಸಬಹುದಾದಂತಹ ಅವಘಡದಲ್ಲಿ ಸತ್ತುಬಿಡ್ತಾರೆ. ಆಗ ಸೂಕ್ಷ್ಮವಾಗಿ ಗಮನಿಸಿದರೆ ಅವರ ಜಾತಕದಲ್ಲಿ ಫ್ಯಾಮಿಲಿಯ ತಂದೆ, ಮಕ್ಕಳು, ತಾಯಿ ಎಲ್ಲರ ಜಾತಕದಲ್ಲೂ ಆ ಶನಿಕಾಟದ ಸಂದರ್ಭ ಇರುತ್ತೆ. ಹೀಗೆ ಹೇಳಿದ ತಕ್ಷಣ ಶನಿಕಾಟ ಬಂದ ತಕ್ಷಣ ಅವನು ಸಾವನ್ನು ತಂದು ಬಿಡ್ತಾನೆ ಅನ್ನುವಂಥದ್ದಲ್ಲ. ಶನೈಶ್ಚರ ಸಾವನ್ನು ತರುವಂಥದ್ದು ತೀರಾ ಅಪರೂಪ. ಅವನು ಮಾಡುವಂಥದ್ದೇನು ಶನಿಕಾಟದ ಸಂದರ್ಭದಲ್ಲಿ, ನೀವು ಹೇಳಿದ ಹಾಗೆ 7.5 ವರ್ಷಗಳ ಕಾಲದಲ್ಲಿ ಏನು ಮಾಡ್ತಾನೆ, ತೊಂದರೆಯನ್ನು ಕೊಡುವಂಥದ್ದು ಒಂದು ಹೌದು. ಹಾಗೆಯೇ ಪಂಚಮ ಶನಿಕಾಟ, ಅಷ್ಟಮ ಶನಿಕಾಟ ಇವೆಲ್ಲ 2.5 ವರ್ಷಗಳದ್ದು. ಅಂದರೆ ಒಂದು 30 ವರ್ಷದ ಸರ್ಕಲ್ನಲ್ಲಿ ಸುಮಾರು 12.5 ವರ್ಷಗಳ ಕಾಲ ನಾವು ಶನಿಕಾಟದಲ್ಲೇ ಇರ್ತೇವೆ. ಯಾವುದೇ ಮನುಷ್ಯ, ಅದು ನಾನು ಅಂತಲ್ಲ, ಮೋದಿ ಅಂತಲ್ಲ, ಸಿದ್ದರಾಮಯ್ಯ ಅಂತಲ್ಲ, ಎಲ್ಲರೂ ಇರ್ತಾರೆ. ಕೆಲವು ಸಲ ನಮ್ಮ ನಮಗೆ ಶನಿಕಾಟ ಇದ್ದರೆ ಇನ್ನೊಬ್ಬರು ಶನಿ ಆಗ್ಬಹುದು. ಈಗ ನಾವು ಮಾತಾಡ್ಕೊಳ್ತಾ ಇರುವಾಗ ಯಾರಾದರೂ ಬಂದನಲ್ಲಪ್ಪ ಶನೈಶ್ಚರ ಅಂತ ಹೇಳ್ತೇವೆ. ಅಂದರೆ ಅವನು ಬಂದರೆ ಸಾಕು ನಮಗೊಂಥರ ಇದು ಶುರು. ಹಾಗಾದರೆ ಶನೈಶ್ಚರನ ಬಗ್ಗೆ ಯಾಕೆ ಜನ ಹೆದರ್ತಾರೆ? ಇದು ಓವರ್ ದಿ ಇಯರ್ಸ್ ಕಂಡುಕೊಂಡಂಥ ಒಂದು ತೊಂದರೆ. ಇದು ಏನೋ ಒಂದು ಸಂದರ್ಭದಲ್ಲಿ ಉಂಟಾದಂಥ ಒಂದು ಗಾದೆ ಅಲ್ಲ. ಇದು ಒಬ್ಬ ವ್ಯಕ್ತಿ ಬಂದ ಅಂದರೆ ಅವನು ಏನೋ ಈಗ ಏನೋ ಒಂದು ತರಲೆ ತರ್ತಾನೆ. ಆದರೆ ಶನೈಶ್ಚರ ಹಾಗಲ್ಲ, ತರಳೆಗಳನ್ನು ತರ್ತಾನೆ ಹೇಳುವಂಥದ್ದು. ಇದೆಲ್ಲ ಮತ್ತೆ ಏನು ಅಂದರೆ ನಾವು ನಮ್ಮ ನಂಬುವಿಕೆ ಅಥವಾ ನಂಬದೇ ಹೋಗುವಿಕೆ, ನಮ್ಮ ಪೂರ್ವದ ಕರ್ಮ, ಇದು ನಮ್ಮ ಕರ್ಮದ ವಿಚಾರದಲ್ಲಿರುವಂಥ ಪಾಪಕರ್ಮವನ್ನು ಅವನು ತೊಳಿತಾನೆ. ಇದೆಲ್ಲ ನಾವು ನಂಬುವುದರ ಮೂಲಕವಾಗಿ ಇದನ್ನು ನಾವು ಗ್ರಹಿಸಬೇಕೋ, ನಂಬಿಕೆ ಇರದೆ ನಾವು ಗ್ರಹಿಸುವಂಥದ್ದು, ಇದೆಲ್ಲ ಅವರವರ ಡಿಮಾರ್ಕ್ ಅವರು ಹೇಗೆ ಮಾಡ್ಕೊಳ್ತಾರೋ ಪಾರ್ಟಿಷನ್ನು, ಅದಕ್ಕೆ ಹೋಗುವಂಥದ್ದು. ಆದರೆ ಶನೈಶ್ಚರ ಏನು ಆ 7.5 ವರ್ಷಗಳ ಒದ್ದಾಟವನ್ನು ಅವನು ಕೊಟ್ಟಿರ್ತಾನೆ. ಆ ಒದ್ದಾಟಗಳ ಅನುಭವ ಆ ನಂತರದ ಸಂದರ್ಭದಲ್ಲಿ, ಈಗ ಸಪೋಸ್ ಈಗ ನನ್ನ 21ನೇ ವರ್ಷಕ್ಕೆ 7.5 ವರ್ಷದ ಶನಿಕಾಟ ಬಂತು ಅಂತಾದರೆ, ಆ 7.5 ವರ್ಷಗಳ ಶನಿಕಾಟ ಮುಗಿಯೋ ಹೊತ್ತಿಗೆ ನನಗೆ 27.5 ಅಥವಾ 28 ಆಗಿರುತ್ತೆ. ಆ ಟೈಮ್ನಲ್ಲಿ ಅದ್ಭುತವಾದದ್ದನ್ನು ನಾನು ಜೀವನದ ಸಂದರ್ಭದಲ್ಲಿ, ಜೀವನ ಅಂದರೆ ಹೀಗೆ, ನನ್ನ ಟೀಚರ್ಸ್ಗಳು ಸತ್ಯದ ಬಗೆಗೆ ಮಾತನಾಡ್ತಾರೆ, ಹರಿಶ್ಚಂದ್ರನ ಬಗೆಗೆ ಮಾತಾಡ್ತಾರೆ, ಗಾಂಧೀಜಿ ಬಗ್ಗೆ ಮಾತಾಡ್ತಾರೆ, ಮಾರ್ಕಂಡೇಯನ ಬಗೆಗೆ ಮಾತಾಡ್ತಾರೆ.
ಆದರೆ ಈ ಹೊರ ಪ್ರಪಂಚ ಆ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ರ ಅರಿವನ್ನು ಕೊಡುತ್ತೆ. ಹಾಗಾದರೆ ಹೊರ ಪ್ರಪಂಚ ಆ ರೀತಿಯಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಅಸತ್ಯದಲ್ಲಿ ಹೆಜ್ಜೆ ಇಡಬೇಕು ಅಂದ್ರೆ ಹಾಗಲ್ಲ. ಅಂದರೆ ಎಚ್ಚರದ ಹೆಜ್ಜೆಯನ್ನು ಹೇಗೆ ಇಡಬೇಕು, ಈ ವ್ಯಕ್ತಿ ದುಷ್ಟ, ಈ ವ್ಯಕ್ತಿ ಅಷ್ಟೆಲ್ಲ ದುಷ್ಟ ಎಲ್ಲ ಓಕೆ, ಈ ವ್ಯಕ್ತಿ ಒಳ್ಳೆಯದೂ ಇದೆ ಕೆಟ್ಟದ್ದೂ ಇದೆ, ಈ ವ್ಯಕ್ತಿ ಬಹಳ ಒಳ್ಳೆಯವನು, ಈ ವ್ಯಕ್ತಿ ದಡ್ಡ, ಇವೆಲ್ಲದರ ಒಂದು ನಿಮಗೆ ಗೇಜ್ ಸಿಗುತ್ತೆ. ಆಗ ಒಬ್ಬ ದಡ್ಡ ಅನ್ನೋದರ ಕಾರಣಕ್ಕಾಗಿ ಅವನನ್ನು ನಾವು ಶೋಷಿಸಲಿಕ್ಕೆ ಹೋಗಬಾರ್ದು. ಅಥವಾ ಒಬ್ಬ ದುಷ್ಟ ಅಂತಾದರೆ ಅವನನ್ನು ಹ್ಯಾಂಡ್ಲ್ ಮಾಡುವಂಥ ವಿಚಾರ ಹೇಗೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇವಕ್ಕೆಲ್ಲ ಬೇಕಾದಂತಹ ಒಂದು ಇಂಗ್ರೀಡಿಯೆಂಟ್ಸನ್ನು ಶನಿಕಾಟದ ಸಂದರ್ಭದಲ್ಲಿ ಶನೈಶ್ಚರ ಕೊಡ್ತಾನೆ. ಈಗ ಶನಿಕಾಟದ ಸಂದರ್ಭದಲ್ಲಿ ಈಗ ಮೋದಿಯವರಿಗೆ ಈಗ ಶನಿಕಾಟದ ಸಂದರ್ಭದಲ್ಲೇ ಪ್ರಧಾನಮಂತ್ರಿಗಳಾದರು. ಪ್ರಧಾನಮಂತ್ರಿಗಳು ಶನಿಕಾಟದ ಸಂದರ್ಭದಲ್ಲೂ ಹೇಗೆ ಕೇವಲ BJP ಏನು ಆರಿಸಿ ಬಂದಿದ್ದಾರೆ MP ಆಗಿ, ಅವರ ಬಲದ ಮೇಲಿಂದಲೇ ಅವರ ಸರ್ಕಾರವನ್ನು ರಚಿಸಬಹುದು. ಅದು 2014ರಲ್ಲೂ ಆಯಿತು, 2019ರಲ್ಲೂ ಆಯಿತು. 2024ರಲ್ಲಿ ಆ NDA ಭಾಗವಾದ ಇತರ ಪಕ್ಷಗಳು ಬೆಂಬಲಿಸಿದರೆ ಮಾತ್ರ ಇವತ್ತು ಕೂಡ ಎಲ್ಲಿದೆ, ಅವರು ಬೆಂಬಲ ಹಿಂತಗೊಂಡ್ಬಿಟ್ರು ಅಂತಾದರೆ ಮತ್ತೆ ಯಾವತ್ತೂ ಅದು ಆಚೆ ಈಚೆ ಆಗ್ಬೋದು. ಆ ರೀತಿಯಲ್ಲಿ ಇವರು ಏನು ಮಾಡಬೇಕಾಗತ್ತೆ, 24ರಲ್ಲಿ ಅವರಿಗೆ ಶನಿಕಾಟ ಇಲ್ಲ. ಹಾಗಾದರೆ ಶನಿಕಾಟ ಇರದೇ ಹೋದಾಗ ಆ ರೀತಿಯ ಸಿಚುವೇಶನ್, ಶನಿಕಾಟ ಇದ್ದಾಗ ಸ್ವತಂತ್ರವಾದಂಥ BJPಯ ಒಂದು ಸಂಯೋಜನೆಯೊಂದಿಗೆ ಸರ್ಕಾರವನ್ನು ರಚಿಸಬಹುದಾದಷ್ಟು ಔದಾರ್ಯವನ್ನು ಶನೈಶ್ಚರ ಅವರಿಗೆ ಯಾಕೆ ಕೊಟ್ಟ? ಹಾಗಾದರೆ 74ರಲ್ಲಿ ಶನಿಕಾಟ ಇರದೇ ಹೋದಾಗಲೂ ಕೂಡ ಯಾಕೆ ಆ ಒಂದು ಇರುಸು ಮುರುಸನ್ನು ಎದುರಿಸಬೇಕಾದಂತಹ ಅಂದರೆ ಮಿತ್ರ ಪಕ್ಷಗಳನ್ನು ಅವಲಂಬಿಸಲೇಬೇಕಾದಂತಹ ಸ್ಥಿತಿಗತಿಗಳು ಬಂತು? ಇವೆಲ್ಲ ಅವರ ಜಾತಕದ ವಿಚಿತ್ರವಾದಂತಹ ಒಂದು ಸನ್ನಿವೇಶದಲ್ಲಿ ಅದನ್ನು ನಾವು ನಿರ್ಣಯಿಸಬೇಕಾಗತ್ತೆ. ಅದನ್ನು ನಾನೀಗ ಪೂರ್ತಿ ಅದನ್ನು ವಿಶ್ಲೇಷಿಸ್ತಾ ಹೋದರೆ ಅದೊಂದು ದೊಡ್ಡ ಕಾದಂಬರಿಯಷ್ಟು ದೊಡ್ಡದಾಗತ್ತೆ. ಹಾಗಾದರೆ ಇವತ್ತು ಈಗ ಅವರಿಗೆ ಹಾಲಿ ಪಂಚಮ ಶನಿಕಾಟ ಇದೆ. ಅವರು 2014ರಲ್ಲಿ 2019ರಲ್ಲಿ ಪ್ರಧಾನಮಂತ್ರಿ ಆದಾಗ ಅವರಿಗೆ 7.5 ಇತ್ತು. ಈಗ ಅವರಿಗೆ ನಡೀತಾ ಇರುವಂಥದ್ದು ಪಂಚಮ ಶನಿಕಾಟ. ಅಂದರೆ ಅವರ ರಾಶಿಯಾದಂತಹ ವೃಶ್ಚಿಕದಿಂದ ಈಗ 5ನೇ ಮನೆಯಲ್ಲಿ ಇದ್ದಾನೆ ಯಾರು, ಶನೈಶ್ಚರ. ಅವರ ಗೋಳುಗಳು ಎಷ್ಟೊಂದು ರೀತಿಯಲ್ಲಿ ಈಗ ಇದೆ. ಹಾಗಾದರೆ 7.5ಯಲ್ಲಿ ಕೊಟ್ಟಂತಹ ಸಂದರ್ಭಗಳು ಅವರಿಗೆ ಅಂತಹದ್ದೊಂದು ಏನಿಲ್ಲ, ಅವರು ಮ್ಯಾನೇಜ್ ಏನೋ ಮಾಡ್ಕೊಂಡು ಹೋದರು. ಈಗ ಬಾಂಗ್ಲಾದೇಶದಂಥ ನಾವು ಪಾಕಿಸ್ತಾನದ ಸಂದರ್ಭ ಬಂದಾಗ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಒಂದು ಇದು ಏನು ದಾಳಿ ಆದಾಗ ಅದಕ್ಕೆ ಬೇಕಾದಂಥ ಫಿಟ್ಟಿಂಗ್ ಆನ್ಸರನ್ನು ಕೊಟ್ಟಿದ್ದಾರೆ. ಟೀಕೆಗಳೇನೂ ಇದ್ದಿರಬಹುದು, ಆಮೇಲೆ ಟ್ರಂಪ್ ತಾನು ನಿಲ್ಲಿಸಿದೆ ಅಂತ ಹೇಳ್ಬೋದು, ಇನ್ನೂ ಏನೋ ತೊಂದರೆ ಆದರೆ ಪಾಕಿಸ್ತಾನ ಇಂಡಿಯಾಕ್ಕೆ ತೊಂದರೆ, ಏನೇನೋ ಕಥೆಗಳು ಬೇರೆ. ಆದರೆ ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಯಾವುದನ್ನು ಹೇಳಬೇಕೋ ಅದನ್ನು ಹೇಳಿ ಅಲ್ಲಿಗೆ ಯುದ್ಧವನ್ನು ಮುಗಿಸಿದ್ದಾರೆ ಅವರು. ಈಗ ವಿರೋಧ ಪಕ್ಷವಾಗಿ ಏನು ಹೇಳಬೇಕು, ಇನ್ನೂ ಇದು ಮಾಡಬೇಕಿತ್ತು, ಇಂಥ ಸಂದರ್ಭದಲ್ಲಿ ನೀವು ಯುದ್ಧವನ್ನು ಯಾಕೆ ನಿಲ್ಲಿಸಿದ್ದು, ಇದಕ್ಕೇನೋ ಒಂದು ಒತ್ತಡ ಇತ್ತು, ನೀವು ಆ ಒತ್ತಡಕ್ಕೆ ಮಾಡಿದ, ಇದೆಲ್ಲ ಟೀಕೆಗಳನ್ನು ಎದುರಿಸಬೇಕಾದಂಥ, ಅಂದರೆ ಒಂದು ಅದ್ಭುತವಾದಂತಹ ಯಶಸ್ಸನ್ನು ಸಾಧಿಸಿದ ಸಂದರ್ಭದಲ್ಲೂ ಕರ್ಕಶವಾದಂಥ ಟೀಕೆಗಳನ್ನು ಕೇಳಿಸ್ಕೊಳ್ಬೇಕಾದಂಥ ಪ್ರಾರಬ್ಧವನ್ನು ಈ ಪಂಚಮ ಶನಿಕಾಟ ಅವರಿಗೆ ಒದಗಿಸಿದೆ. ಇದನ್ನು ಮೀರಿ ಬಾಂಗ್ಲಾದೇಶದಲ್ಲಿ ನಡೆದಂಥ ಒಂದು ಕ್ರಾಂತಿ ಅಥವಾ ಕ್ರಾಂತಿಯೋ ಅಥವಾ ಸೂಡೋ ಕ್ರಾಂತಿನೋ ಅದು ಏನೋ ಒಂದು ರೀತಿಯ ರಾಜಕೀಯವಾದಂಥದ್ದು ಏನೇ ಇರಲಿ ಅದು. ಆದರೆ ಆ ಸಂದರ್ಭದಲ್ಲಿ ಕೆಲವೊಂದು ಮಟ್ಟಿಗೆ ಹಿಂದೂಗಳ ನರಮೇಧ ಆಗ್ತಾ ಇದ್ದರೂ ಕೂಡ, ಈ ಹಿಂದೂಗಳ ನರಮೇಧ ಆಗ್ತಾ ಇದೆ ಅಂದರೆ ಏನು ಸಾವಿರಾರು ಜನರನ್ನು ಕೊಂದರು ಅಂತಲ್ಲ, ಆದರೆ ಸಾವಿರಾರು ಜನರು ಭಯದ ವಾತಾವರಣದಲ್ಲಿ ಇರಬಹುದಾದಂಥ ಸನ್ನಿವೇಶವನ್ನು, ಈಗ ನರಮೇಧ ಆಗುವಂತಹದ್ದು ಬೇರೆ, ಅದರ 5-6 ಜನರನ್ನು ಕೊಂದರೂ ಕೂಡ ಅದೊಂದು ವಿಚಿತ್ರವಾದಂಥ ಒಂದು ಏನು ಸಿಚುವೇಶನ್ ಅದು. ಹಾಗಾದರೆ ಮೋದಿ ಅದನ್ನು ನಿಯಂತ್ರಿಸಲಿಕ್ಕೆ, ಪಾಕಿಸ್ತಾನವನ್ನು ನಿಯಂತ್ರಿಸಲಿಕ್ಕೆ ಅವರು ಹೋದರು, ಬಾಂಗ್ಲಾದೇಶವನ್ನು ನಿಯಂತ್ರಿಸಲಿಕ್ಕೆ ಯಾಕೆ ಹೋಗಿಲ್ಲ ಹೇಳುವಂಥದ್ದು ಒಂದು ಅಂತಾರಾಷ್ಟ್ರೀಯವಾಗಿ ಯೋಚನೆ ಮಾಡುವಂಥ ಒಂದು ಡಿಬೇಟೇಬಲ್ ಇಶ್ಯೂನೂ ಆಯಿತು. ಇಂಡಿಯಾದಲ್ಲಿ ಬಹಳ ದೊಡ್ಡ ಟೀಕೆಗೊಳಗಾದರು. ತೀರಾ ಆತ್ಮೀಯರಾಗಿರತಕ್ಕಂತಹ ಮೋದಿಯವರನ್ನು ಓಲೈಸಲೇಬೇಕಾದಂತಹ ಅಥವಾ ಮೋದಿಯವರ ಜೊತೆ ತೀರಾ ಒಂದು ಆತ್ಮೀಯತೆಯನ್ನು ಇಟ್ಟುಕೊಂಡಂತಹ ಜನರು ಕೂಡ ಯಾಕೆ ಮೋದಿ ಇಲ್ಲಿ ಏನನ್ನು ಮಾಡ್ತಾ ಇಲ್ಲ, ಇನರ್ಷಿಯಾ ಅಂದರೆ ಆ ಒಂದು ಜಡತ್ವದಲ್ಲಿದ್ದಾರೆ ಅನ್ನುವಂಥ ಟೀಕೆಯನ್ನು, ವೈರಿಗಳು ಮಾಡುವಂಥ ಒಂದು ಕರ್ಕಶ ಟೀಕೆ ಒಂದು ಬೇರೆ, ಆತ್ಮೀಯರೇ ಮಾಡಬಹುದಾದಂಥ ಟೀಕೆ ಬೇರೆ. ಇಂಥದ್ದನ್ನೆಲ್ಲ ಎದುರಿಸಬೇಕಾದಂಥ ಸಂದರ್ಭ ಯಾಕೆ ನಿರ್ಮಾಣ ಆಯಿತು? ಈ ಪಂಚಮ ಶನಿಕಾಟ. ಹಾಗಾದರೆ ಪಂಚಮ ಶನಿ 7.5 ಬಂದಾಗ ಅವ್ರಿಗೆ ಆಗಿಲ್ಲ, ಈಗ ಯಾಕೆ ಆಗ್ತಾ ಇದೆ ಅಂದರೆ 7.5 ಸಂದರ್ಭದಲ್ಲಿ ಇರುವಂತಹ ದಶ ಈಗಲೂ ಇದೆ. ಆದರೆ ಆಗ ಏನಿತ್ತು ಅಂದರೆ ಭುಕ್ತಿ ಕೂಡ ಅವ್ರಿಗೆ ಒಳ್ಳೆಯದೇ ಇತ್ತು. ಈಗ ಆ ಭುಕ್ತಿಯ ಸಂದರ್ಭ, ಅಂದರೆ ಭುಕ್ತಿ ಅಂದ್ರೇನು,
ಯಾರು ಮಹಾದಶಾವನ್ನು ನಮ್ಮ ಜಾತಕದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇರ್ತಾರೋ ಅವರು ಪ್ರಧಾನಮಂತ್ರಿಗಳಾದರೆ ಅಥವಾ ಮುಖ್ಯಮಂತ್ರಿ ಅಂತಾದರೆ, ಈ ಭುಕ್ತಿಯ ಲೀಡರ್ ಏನಿರ್ತಾನೆ DCM ಇರ್ತಾನೆ ಅಥವಾ ಉಪಪ್ರಧಾನಿ ಇರ್ತಾರೆ. ಈ ಉಪಪ್ರಧಾನಿ ಅಥವಾ DCM ಸರಿ ಇರದೆ ಹೋದಾಗ ಸ್ವಲ್ಪ ತಳಮಳವನ್ನು ಎದುರಿಸಬೇಕಾದಂಥ ಸಂದರ್ಭ ಬರ್ಬೋದು. ಇವರಿಬ್ಬರೂ ಕೂಡ ಸರಿ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಸಂದರ್ಭದ ಒಂದು ಜಟಿಲತೆ ಶನಿಕಾಟದ ಮೂಲಕವಾಗಿ ಬಹಳಷ್ಟು ನೀವು ಹೇಳಿದ ಹಾಗೆ ಆರ್ಥಿಕವಾದಂಥ ಹಿನ್ನಡೆಯನ್ನು ಪಡೆಯಬಹುದು. ಆರ್ಥಿಕವಾಗಿ ಇಷ್ಟೊಂದು ರೀತಿಯ ಸದೃಢತೆಯನ್ನು ಹೊಂದಿದ್ದೇನೆ ನಾನು ಅನ್ನುವಂಥದ್ದೇ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದೇನಲ್ಲ ಅನ್ನುವಂಥ ಬಹಳ ಒಂದು ನಿಕೃಷ್ಟವಾದಂತಹ ಆ ಒಂದು ದುಃಖಕ್ಕೆ ಅವರು ಈಡಾಗಬಹುದು. ಅಥವಾ ನನಗೆ ಸಿಗಬೇಕಾದಂಥ ಎಲಿವೇಷನ್ ಯಾರಿಗೂ ನನಗಿಂತ ಇನ್ಫೀರಿಯರ್ ವ್ಯಕ್ತಿಗೆ ಸಿಗ್ತಾ ಇದೆ, ನನಗೆ ಸಿಗ್ತಾ ಇಲ್ಲ. ಈಗ ಆಫೀಸ್ನಲ್ಲಿ ಏನಾಗುತ್ತೆ, ಕೆಲವರು ಬರ್ತಾರೆ, ನನಗೆ ಈ 20 ವರ್ಷಗಳಿಂದ ನನಗೆ ದೊಡ್ಡ ಬೇರೆ ಪೋಸ್ಟಿಂಗೇ ಆಗಿಲ್ಲ, 20 ವರ್ಷದ ಹಿಂದೆ ನನಗೆ ಆಗಿಬಿಟ್ಟಿತ್ತು, ಎಷ್ಟೆಷ್ಟೋ ನಾನು 2 ಏನನ್ನು ಪ್ರಮೋಷನ್ಸನ್ನು ಪಡ್ಕೊಂಡೆ, ಈಗ ಆಗ್ತಾ ಇಲ್ಲ. ಅನಿಷ್ಟಕ್ಕೆಲ್ಲ ಶನೈಶ್ಚರನೇ ಕಾರಣ ಅಂತಲ್ಲ, ಅನಿಷ್ಟಕ್ಕೆ ಶನೈಶ್ಚರನೂ ಕಾರಣ ಅನ್ನುವಂಥದ್ದನ್ನು, ಶನೈಶ್ಚರನನ್ನೂ ಮೀರಿದಂತಹ ಒಂದು ಸಂದರ್ಭಗಳು ಬರಬಹುದು. ಈಗ ಶನಿಕಾಟ ನಡೆಯುವಾಗಲೇ ಕೆಟ್ಟದ್ದಾದಂಥ ರಾಹುದಶ ನಡೀತಾ ಇದ್ದರೆ, ಕೆಟ್ಟದ್ದಾದಂಥ ಸೂರ್ಯದಶ ನಡೀತಾ ಇದ್ದರೆ ಈ ಶನೈಶ್ಚರನನ್ನು ಮೀರಿದ ದುಃಖವನ್ನು ಅವ್ರು ಕೊಡಬಹುದು. ಅಥವಾ ಗುರು ಬಗ್ಗೆ ನಾವು ಹೇಳ್ತೇವೆ ಗುರುಬಲ, ಗುರುಬಲ ಬಂತು ಅಂದ್ರೆ ಹಾಗೆ ಹೀಗೆ ನಾವು ಜ್ಯೋತಿಷಿಗಳು ಇದನ್ನು, ಅಂತಹ ಗುರುವು ಕೂಡ ಬಹಳ ಕೆಟ್ಟದ್ದಾಗಿ ನಿಮ್ಮ ಜೀವನವನ್ನು ತಲ್ಲಣಗೊಳಿಸುವಂಥ ಒಂದು ಸಂದರ್ಭವನ್ನು ತರಬಹುದು. ಆದರೆ ಶನೈಶ್ಚರ ಒಳ್ಳೆಯದಾಗಿದ್ದರೆ, ಈಗ ನಾನು ಈ ಹೆಸರನ್ನು ಹೇಳ್ತೀನಿ, ಅಮಿತಾಬ್ ಬಚ್ಚನ್ ಸಂದರ್ಭದಲ್ಲಿ ಅವರ ಮರಣದ ಮನೆಯಲ್ಲಿ ಎಲ್ಲ ರಾಜಯೋಗಗಳು ಅಲ್ಲಿ ಏನಾಗಿದೆ ಅಲ್ಲಿ ಸೇರಿಕೊಂಡಿದೆ. ಅಲ್ಲಿ ಮರಣದ ಮನೆಯಲ್ಲಿ ಯಾವುದೇ ಯೋಗಗಳಿದ್ದರೂ ಅವೆಲ್ಲ ಏನೂ ಪರಿಣಾಮಗಳನ್ನು ಕೊಡೋದಿಲ್ಲ. ಆದರೆ ಏನು ಮಾಡ್ತವೆ ಗ್ರಹಗಳ ಒಂದು ಇಂಟರ್ನಲ್ ಕೆಮಿಸ್ಟ್ರಿ ಹೇಗೆ ಅಂತಂದರೆ, ಅವು ಎಲ್ಲಿ ಕೇವಲ ಅಂದರೆ ಅವು ಇದ್ದೂ ಕೂಡ ಅದು ಬರಡು ಭೂಮಿ ಆಗ್ತದೋ ಅಂಥದ್ದರಲ್ಲೂ ಕೂಡ ಅವು ಎಲ್ಲಿ ದೃಷ್ಟಿಯನ್ನಿಟ್ಟಿದ್ದಾವೋ ಆ ದೃಷ್ಟಿಯನ್ನು ಇಟ್ಟಂತಹ ಸ್ಥಳಕ್ಕೆ ಒಂದು ಶಕ್ತಿಯನ್ನು ನಾವು ತುಂಬ್ತವೆ. ಯಾಕೆಂದ್ರೆ ಈಗ 8ನೇ ಮನೆಯಲ್ಲಿದ್ದಂತಹ ಗ್ರಹಗಳು ನಮ್ಮ ಜಾತಕದ 2ನೇ ಮನೆಯನ್ನು ನೋಡ್ತವೆ. 2ನೇ ಮನೆ ಅಂತಂದರೆ ಅದು ಜ್ಞಾನದ ಮನೆಯೂ ಹೌದು, ಕುಟುಂಬ ಸ್ಥಾನವೂ ಹೌದು, ಆರ್ಥಿಕ ಸ್ಥಳ ಹೌದು, ಕಮ್ಯುನಿಕೇಷನ್ ಸ್ಕಿಲ್. ಅಂದರೆ ಇಷ್ಟೆಲ್ಲ ಕಮ್ಯುನಿಕೇಷನ್ ಸ್ಕಿಲ್, ನಮ್ಮ ಮಾತಿನ ಅದ್ಭುತವಾದಂತಹ ರೀತಿ ನೀತಿಗಳಿದೆ ಅಂತ ಹೇಳಿದ್ರೆ ಆ ಮಾತಿನ ಮನೆಯ ಶಕ್ತಿಯನ್ನು ಈ ಗ್ರಹಗಳು ತಮ್ಮ ದೃಷ್ಟಿಯ ಮೂಲಕವಾಗಿ ಒಂದು ಮೇಲೆತ್ತುವಂತಹ ಒಂದು ಸಂದರ್ಭವನ್ನು ತಂದುಬಿಟ್ವು ಅಂತಾದರೆ ಆ ಒಂದು ಗ್ರಹಗಳು ಮರಣದ ಮನೆಯಲ್ಲಿದ್ದು ಕೂಡ ವ್ಯಕ್ತಿಯ ಆಯಸ್ಸನ್ನು ಜಾಸ್ತಿ ಮಾಡಬಲ್ಲವು. ಆದರೆ ಉಳಿದ ಸಂದರ್ಭಕ್ಕೆ ಇದಾಗುವಂತೆ ಅವು ಅಂತಹ ಒಂದು ದೊಡ್ಡ ಪರಿಣಾಮಕಾರಿಯಾದಂಥ ಸ್ಥಿತಿಗತಿಗಳನ್ನು, ಹಾಗಾಗಿ ಅವರು ಏನಾದರೂ 95-96 ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈ ಈ ವಿಶ್ವಸುಂದರಿ ವಿಚಾರವನ್ನು ಇಟ್ಟುಕೊಂಡು ಅವರು ಸಂಯೋಜಿಸಿದಂಥ ಸಂದರ್ಭದಲ್ಲಿ ದೊಡ್ಡ ಲಾಸನ್ನು ಅವರು ಅನುಭವಿಸ್ತಾರೆ. ಅದು ಶನಿಕಾಟದ ಸಂದರ್ಭದಲ್ಲಿ. ಆಮೇಲೆ ಅವರಿಗೆ 84ರಲ್ಲಿ ಶನಿಕಾಟದ ಸಂದರ್ಭದಲ್ಲೇ ಜೀವನ್ಮರಣ ಹೋರಾಟ ಆಗುವಂತಹ ಒಂದು ಏಟನ್ನು ಅವರು ಎಲ್ಲಿ ಬೆಂಗಳೂರಿನಲ್ಲೇ ಅವರು ಕೂಲಿ ಅನ್ನುವಂಥ ಚಿತ್ರಣದ ಸಂದರ್ಭದಲ್ಲಿ ಅವರು ಎದುರಿಸ್ತಾರೆ. ಆದರೆ ಆ ಸಂದರ್ಭದಲ್ಲಿ ಆ ರೀತಿಯ ಗಾಯ ಆಳವಾಗಿ ಆದಂತಹ ರೀತಿಯನ್ನು ಗಮನಿಸಿದರೆ ಆ ಅವಧಿಯಲ್ಲಿ ಒಂದು ಘಟ್ಟ ಇತ್ತಲ್ಲ, ಇನ್ನು ಅಮಿತಾಬ್ ಬಚ್ಚನ್ ಇಸ್ ನೋ ಮೋರ್ ಅನ್ನಬಹುದಾದಂಥ ಒಂದು ಸಿಚುವೇಷನನ್ನು ಅವರು ಎದುರಿಸಿದ್ದಾರೆ. ಆದರೂ ಕೂಡ ಅವರು ಆ ಒಂದು ಇನ್ನು ಅಮಿತಾಬ್ ಬಚ್ಚನ್ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಶನಿಕಾಟ ಇದ್ದರೂ ಕೂಡ ಬದುಕಿಸಿದಂಥ ಒಂದು ಶಕ್ತಿ ಇದೆ ಅಂತಾದರೆ ಯಾವುದು, ಕಾಟವನ್ನು ಕೊಟ್ಟಂತಹ ಶನೈಶ್ಚರನೇ ಅವರಿಗೆ ಆಯಸ್ಸನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ಅವನು ಮರಣದ ಮನೆಯಲ್ಲಿದ್ದಾನೆ. ಆ ಮರಣದ ಮನೆಯಲ್ಲಿ ಅನೇಕ ರೀತಿಯ ಯೋಗಗಳಾಗಿವೆ. ಹಾಗಾಗಿ ಇವತ್ತು ಕೂಡ ಅನೇಕ ಸಂದರ್ಭಗಳಲ್ಲಿ ನಮಗೆ ಕೆಲವೊಂದು ಪತ್ರಿಕೆಯಲ್ಲಿ ಬರುತ್ತೆ, ಕೆಲವೊಂದು ಪತ್ರಿಕೆಯಲ್ಲಿ ಬರೋದಿಲ್ಲ. ಬಹಳಷ್ಟು ಆರೋಗ್ಯದ ವಿಚಾರದಲ್ಲಿ ತುಂಬ ತೊಂದರೆಗಳನ್ನು ಎದುರಿಸ್ತಾ ಇರುವಂಥ ಅವರಿಗೆ ಸ್ವಲ್ಪ ಮಟ್ಟಿಗೆ ನಾನು ಕೇಳಲ್ಪಟ್ಟದ್ದು ಅವರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ಕೆಟ್ಟದಾದ ರೀತಿಯಲ್ಲಿ ಅವರಿಗೆ ಹೊಟ್ಟೆ ನೋವು ಬರುತ್ತೆ. ಇವೆಲ್ಲ ಅಂದರೆ ಆ ಬಿದ್ದ ಏಟುಗಳ ಪರಿಣಾಮ. ಆದರೂ ಇವತ್ತು ಕೂಡ 84, ನಾಳೆ ಅಕ್ಟೋಬರ್ ಬಂದರೆ 84 ಆಗುತ್ತೆ ಅವರಿಗೆ. ಆದರೂ ಕೂಡ ಅಮಿತಾಬ್ ಬಚ್ಚನ್ ಇವತ್ತು ಟಾಲ್ ಆಗಿ ನಿಂತಿದ್ದಾರೆ. ಅಂದರೆ ನಮ್ಮ ಗ್ರಹಗಳು ಹೇಗಿರ್ತವೆ ಅಂತಂದರೆ ಒಂದು ಪಾರ್ಶ್ವದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ತರುವಂತಹ ರೀತಿಯಲ್ಲಿ ಅವು ತಮ್ಮ ಕೆಮಿಸ್ಟ್ರಿಯನ್ನು ಕಾಣಿಸಿದರೂ ಕೂಡ ಇನ್ನೊಂದು ನಿಟ್ಟಿನಲ್ಲಿ ಎಲ್ಲಿ ಇದ್ದಾವೋ ಅಲ್ಲಿಂದ ಯಾವುದು ಇವನಿಗೆ ಸಹಾಯಕ್ಕೆ ಬರಬಹುದೋ,
ಅಂದರೆ ಕೆಲವು ಗ್ರಹಗಳು ವಿಷವನ್ನೇ ತುಂಬುವಂತಹದ್ದಾದರೂ ಕೂಡ ಕೆಲವು ಗ್ರಹಗಳು ಏನಾಗ್ತವೆ ಮರಣದ ಮನೆಯಲ್ಲೇ ಕೂತು ಅಮೃತವನ್ನು ತುಂಬಬಹುದಾದಂಥ ಶಕ್ತಿಯನ್ನು ಹೊಂದಿರ್ತವೆ. ಅಮಿತಾಬ್ ಬಚ್ಚನ್ ಜಾತಕದಲ್ಲಿ ಇಂತಹ ಒಂದು ಅಮೃತವನ್ನು ತುಂಬಬಹುದಾದಂತಹ ಏನು ಗ್ರಹಗಳು ಮರಣದ ಮನೆಯಲ್ಲಿ ಕೂತಿರೋದರಿಂದಾಗಿ ಇವತ್ತು 84ರಲ್ಲೂ ಕೂಡ ನಾವು ಅಮಿತಾಬ್ ಬಚ್ಚನ್ ಅವರನ್ನು ಟಾಲಾಗೆ ನೋಡಬಹುದಾದಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಇದನ್ನು ಬಹಳಷ್ಟು ಉದಾಹರಣೆಗಳೊಂದಿಗೆ ಹೇಳ್ಬೋದು. ನಾವು ದೇವೇಗೌಡರ ಬಗ್ಗೆ ಇವತ್ತು ಅವರು 93+, ಅವರಿಗೆ ಈಗ ಸುಮಾರು ಒಂದು 7 ವರ್ಷಗಳ ಹಿಂದೆ ಬಹಳ ದೊಡ್ಡ ತೊಂದರೆಗೆ ಅವರು ಎದುರಾಗಿದ್ದರು. ದೇವೇಗೌಡರ ಏನು ಅವರ ವಿಚಾರದಲ್ಲಿ ಶನಿಕಾಟ ಆಗಿದ್ದಾಗ ತುಂಬ ತೊಂದರೆಯನ್ನು ಅವರು ಎದುರಿಸಿದ್ರು. ಆದರೆ ಅವರು ಜಿಗಿದು ಹೊರಗೆ ಬಂದರು. ಯಾಕೆಂದರೆ ಅವರ ಆ 7ನೇ ಮನೆಯ ಶಕ್ತಿ ಆಗಿದೆ. 7ನೇ ಮನೆ ನೀವು ಇವತ್ತಿನ ಫಸ್ಟ್ ನಮ್ಮ ಎಪಿಸೋಡ್ ಏನಿದೆ ಒಂದು ಇದು ಆ ಶನೈಶ್ಚರ 7ನೇ ಮನೆಯಲ್ಲಿ ಅವರ ಪತ್ನಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಶನೈಶ್ಚರ ಅನೇಕ ರೀತಿಯಲ್ಲಿ ಅವರ ಆಯಸ್ಸಿಗೆ ಶಕ್ತಿಯುತವಾಗಿ ನಿಲ್ಲೋದಕ್ಕೆ ಕಾರಣವಾದಂಥ ಶಕ್ತಿಯನ್ನು ಅವ್ರ ಜಾತಕದಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಇವತ್ತು 93ರಲ್ಲೂ ಕೂಡ ಅವರು ವೀಲಿಂಗ್ ಚೇರ್ನಲ್ಲಿ ಕೂತರೂ ಕೂಡ ಅವರು MP ಆಗಿದ್ದಾರೆ. ಸೊ ಅಂದರೆ ಈ ಶನೈಶ್ಚರನ ಶಕ್ತಿ ಹೇಗೆ ಅಂತಂದರೆ ಪರ್ಟಿಕ್ಯುಲರ್ಲಿ ಆಯಸ್ಸಿಗೆ. ಆದರೆ ಕೆಲವು ಸಲ ಅವನು ಏನು ಮಾಡ್ತಾನೆ, ಅದು ದೇವೇಗೌಡರ ವಿಷಯದಲ್ಲಿ ಅಂತಲ್ಲ, ಕೆಲವು ವಿಚಾರಗಳನ್ನು ಸ್ಲೋ ಮಾಡ್ತಾನೆ. ಈಗ ನಾನು ಒಂದು 10 ಕೋಟಿ ರೂಪಾಯಿಯನ್ನು ದುಡಿಬಹುದಾದಂತಹ ಶಕ್ತಿ ನನ್ನ ಹತ್ರ ಇರುತ್ತೆ. ಆದರೆ ಅವನು ನಾನು 2 ವರ್ಷದಲ್ಲಿ ದುಡಿಯಬಹುದಾದದ್ದನ್ನು ಒಂದು ಸ್ವಲ್ಪ ಅದನ್ನು ವಿಳಂಬ ಮಾಡುವಂಥ ಕೆಲವು ನೆಗೆಟಿವ್ ಎಲಿಮೆಂಟ್ಸ್ಗಳನ್ನು ಈ ಶನಿಕಾಟದ ಸಂದರ್ಭದಲ್ಲಿ ಅಥವಾ ಶನಿಕಾಟ ಇರದೇ ಹೋದಾಗಲೂ ಕೂಡ ಅವನು ಮಾಡಬಹುದಾದಂಥದ್ದನ್ನಿರುತ್ತೆ. ಆದರೆ ಅವನ ಒಂದು ಒಳ್ಳೆಯತನ ಏನು ಅಂದರೆ ಸ್ವಲ್ಪ ವಿಳಂಬವಾದರೂ ಅಡ್ಡಿಲ್ಲ, ಲಾಸ್ ಆಗದೆ ಹೋದ ಹಾಗೆ ಜೀವನವನ್ನು ಸಾಗಿಸ್ಕೊಂಡು ಹೋಗುವಂಥ ಒಂದು ಮಾತೃ ಹೃದಯವನ್ನು ಕೂಡ ಅವನು ತೋರಿಸ್ತಾನೆ. ಹಾಗಾಗಿ ನೀವು ಕೇಳಿದ್ರಲ್ಲ, 7.5 ಸಂದರ್ಭದಲ್ಲಿ ಖಂಡಿತವಾಗಿ ತೊಂದರೆಗಳನ್ನು ಎದುರಿಸಬೇಕಾದಂಥದ್ದು 100ರಲ್ಲಿ 70% ಜನ ಒಂದಿಲ್ಲೊಂದು ರೀತಿಯಲ್ಲಿ ಸರ್ರನೆ ಕಾಲನ್ನು ಎಲ್ಲೋ ಒಂದು ಅಪಘಾತದಲ್ಲಿ ಸಾವು ಬರುವಂಥದ್ದು ತೀರಾ ಅಪರೂಪ. ಸಾವು ಬರೋದಿಲ್ಲ ಅಂತಲ್ಲ, ಸಾವು ಬಂದೇ ಬರುತ್ತೆ. ಆದರೆ ಅನೇಕ ರೀತಿಯ ಮೇನ್ಲಿ ನರದ ಬಗೆಗೆ, ಮೇನ್ಲಿ ಮಸಲ್ಸ್ ಬಗೆಗೆ, ಮೇನ್ಲಿ ಎಲುವುಗಳ ಬಗೆಗೆ ಶನೈಶ್ಚರ ಕೆಲವು ತೊಂದರೆಗಳನ್ನು ತಂದಿಡ್ತಾನೆ. ಅದು ಈ ಶನಿಕಾಟದ ಸಂದರ್ಭದಲ್ಲಿ ಅದು ಇದ್ದಕ್ಕಿದ್ದಂತೆ ಏನಾಗ್ಬಿಡುತ್ತೆ, ಅದು ತನ್ನ ಹೆಡೆಯನ್ನು ಎತ್ತಿಬಿಡುತ್ತೆ. ಹಾಗಾಗಿ ನಾವು ಯೋಚಿಸಬೇಕಾದಂಥದ್ದೇನು, ಶನೈಶ್ಚರನನ್ನು ಶನೈಶ್ಚರನನ್ನು ಎದುರಿಸುವಂಥ ಒಂದೇ ಒಂದು ನಮ್ಮ ಧೋರಣೆ ಯಾವುದು ಅಂತಂದರೆ, ನಾನು ಎದುರಿಸ್ತೇನೆ ನಿನ್ನನ್ನು ಹೇಳುವಂಥ ಒಂದು ಆತ್ಮವಿಶ್ವಾಸ. ಅದು ದುರಹಂಕಾರವಾಗಿರಬಾರ್ದು, ಸೊಕ್ಕಿನ ಸಂದರ್ಭ ಆಗಿರ್ಬಾರ್ದು. ನಿನ್ನನ್ನು ಎದುರಿಸ್ತೇನೆ, ಈ ನಿನ್ನನ್ನು ಎದುರಿಸ್ತೇನೆ ಅನ್ನುವಂಥದ್ದೇನು ಶನಿಕಾಟಕ್ಕೆ ಬೇಕಾದಂತಹ ದೊಡ್ಡ ಒಂದು ಸಂಜೀವನಿ. ಅದು ಈಗ ನೀವು ಕೇಳಿದಂಥ ಪ್ರಶ್ನೆ ಮತ್ತೇನಾದರೂ ಶನೈಶ್ಚರನ ಬಗ್ಗೆ ಇದ್ದರೆ ಕೇಳಬಹುದು ನೀವು. ಇಲ್ಲ, ಖಂಡಿತ ಇಲ್ಲ. ಸೊ ಮನುಷ್ಯನಿಗೆ ಶನಿ ದಶೆ ಶುರುವಾದಾಗಲೂ ನಮಗೆ ಒಂದು ಆತ್ಮವಿಶ್ವಾಸ ಬೇಕು ಅನ್ನೋದನ್ನ ಒಂದಿಷ್ಟು ಉದಾಹರಣೆಗಳ ಮೂಲಕ ಸ್ಲೋ ಬರಬಹುದು. ಆದರೆ ಅನೇಕ ರೀತಿಯ ಒಳಿತನ್ನ ಶನೈಶ್ಚರನಿಗಿಂತಲೂ ಹೆಚ್ಚಾಗಿ ಕಾಡುವಂಥ ಗ್ರಹಗಳು ಇರ್ತವೆ. ಶನೈಶ್ಚರ ಮಾತ್ರ ಕೆಟ್ಟವನಲ್ಲ, ಅಥವಾ ಶನೈಶ್ಚರ ಕೆಟ್ಟವನಲ್ಲ, ಬಟ್ ಕೆಲವು ಅನಿಷ್ಟಗಳನ್ನು ತರುವಂತಹ ಸಂದರ್ಭವನ್ನು ನಿರ್ಮಾಣ ಮಾಡ್ತಾನೆ. ಅದು ಡೆಡ್ಲಿಯಾಗಿರುತ್ತೆ. ಇತರ ಗ್ರಹಗಳು ಮಾಡ್ತವೆ, ಡೆಡ್ಲಿಯಾಗಿರುತ್ತೆ ಅಂತ ಇರ್ತವೆ ಅಂತಲ್ಲ, ಆದರೆ ಡೆಡ್ಲಿಯಾಗಿಯೂ ಇರಬಹುದು. ಶನೈಶ್ಚರನ ಶನಿಕಾಟದ ಸಂದರ್ಭದಲ್ಲಿ ಒಂದಲ್ಲ ಒಂದು ಏನಿರುತ್ತೆ, ಒಂದು ನೇರವಾಗಿ ಹೋಗಬಹುದಾದಂತಹ ದಾರಿ ಇದ್ದಕ್ಕಿದ್ದಂತೆಯೇ ಎತ್ತರವನ್ನು, ಅಂದರೆ ಏರನ್ನು ಹತ್ತಿ ಹೋಗಬೇಕಾದಂಥ ಏರಿನ ಸಂದರ್ಭದಲ್ಲಿ ಬಿಸಿಲು ಇರುವಂತಹ, ಬಿಸಿಲಿದ್ದಾಗಲೂ ಗಾಳಿ ಇರದೆ ಹೋದಂತಹ, ಗಾಳಿಯೂ ಇರದೆ ಬಿಸಿಲು ಇದ್ದು ಕುಡಿಯೋದಕ್ಕೆ ಬೇಕಾದಂಥ ನೀರು ಇರದಂಥ ದುರ್ಭರ ಸಂದರ್ಭವನ್ನು ನಿರ್ಮಿಸ್ಬೋದು. ಆದರೆ ಎಲ್ಲವನ್ನು ದಾಟಿ ನಾನು ನನ್ನ ಆ ಒಂದು ಆತ್ಮವಿಶ್ವಾಸದಿಂದ ಹೋದಾಗ ಪ್ರತಿಯೊಂದನ್ನು ಒಳ್ಳೆಯದನ್ನಾಗಿ ರೂಪಿಸಿಕೊಡಬಹುದಾದಂತಹ ಮಾತೃ ಹೃದಯವನ್ನು ಖಂಡಿತ ಶನೈಶ್ಚರ ತೋರಿಸ್ತಾನೆ. ಮನುಷ್ಯನಿಗೆ ಶನಿದಶೆ ಉಂಟಾದಾಗ ಬರೀ ಕೆಡುಕುಗಳು ಮಾತ್ರ ಅಲ್ಲ, ಒಳಿತು ಕೂಡ ಆಗುತ್ತೆ ಅಂತ ಹೇಳೋದನ್ನು ಒಂದಿಷ್ಟು ಉದಾಹರಣೆಗಳ ಮೂಲಕ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ವಿಶ್ವಾಣಿ ಟಿವಿ ಸ್ಪೆಷಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.